ನೆನ್ಪಿಟ್ಕೊಳ್ರಿ ಎಲ್ರು ಬಂದವರು, ಹಳ್ಳಿ ಹಳ್ಳಿ ಜಾತ ಮಾಡಿ ಬಂದಿದ್ದೀರಿ ನೀವೆಲ್ಲರೂ. ಸಲಾಮ್ ಹೇಳ್ತೀನಿ ನಾನು ಮಾಲೂರಿನ ಸಮಸ್ತ ಜನತೆಗೆ. ಒಂದು ತಿಂಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀರಿ. ಸಲಾಮ್. ನಿನ್ನೆ ಚಳುವಳಿ ಹುಟ್ಟಿದ ನಾಡು, ಶ್ರಮಿಕ ಚಳುವಳಿ ಹುಟ್ಟಿದ ನಾಡು ಮಾಲೂರು, ಕೋಲಾರ ಜಿಲ್ಲೆ, ಇಡೀ ನಮ್ಮ ಕರ್ನಾಟಕಕ್ಕೆ. ನನಗೆ ಅಣ್ಣ ಬಸವಣ್ಣ ನೆನಪಾಗ್ತದೆ, ಅಕ್ಕ ಮಹಾದೇವಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹರಪದ ಅಪ್ಪಣ್ಣ, ಆದಿಯಾಗಿ ಎಲ್ಲರೂ ನೆನಪಾಗ್ತಾರೆ. ನಮ್ಗೆ ಪ್ರದೇಶಗಳಿಲ್ಲ, ನಮ್ಗೆ ಗಡಿಗೆರೆಗಳಿಲ್ಲ, ನಮ್ಗೆ ಭಾಷೆ ಪ್ರಶ್ನೆ ಇಲ್ಲ, ನಮ್ಮೆಲ್ಲರ ಹೃದಯದ ಭಾಷೆ ಒಂದೇ. ಯಾವುದದು? ಸ್ಟ್ರೆಂಥನ್ ಕಾನ್ಸ್ಟಿಟ್ಯೂಷನ್. ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಕೋಕಲ ಮಾಡ್ಲಿಕ್ಕೆ ಬಿಡಬೇಡ್ರಿ. ಅವತ್ತಿನ ದಿನ RSS ಸ್ಥಾಪಕರು ಹೇಳಿದ್ರು, ಸಂವಿಧಾನ ಒಪ್ಪಲ್ಲ. ಒಪ್ಪಲ್ಲಪ್ಪ? ನಿಮ್ ತುಪ್ಪ ಕಸ್ಕೊಂಡಿದೀವ? ನಿಮ್ಮ ಮತ್ತೇನಾದ್ರೂ ಕಸ್ಕೊಂಡಿದೀವ? ಯಾಕೊಪ್ಪಲ್ಲ ನೀವು? ಅವ್ರು ಹೇಳ್ತಾರೆ, ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ, ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು. ಮನುಸ್ಮೃತಿ ಅಂದ್ರೆ ಏನು ನಿಮಗೆ ಗೊತ್ತು ಬಂದಿರುತ್ತೆ, ನಾನು ಹೇಳೋದಿಲ್ಲ. ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ. ಯಾವ ಗ್ರಂಥವೂ ಸಹಿತ ಹೆತ್ತ ತಾಯಿಯನ್ನ, ಹೆಣ್ಮಕ್ಳನ್ನ ವ್ಯಭಿಚಾರಿ ಅಂತ ಕರೆದಿಲ್ಲ. ಮನುಸ್ಮೃತಿಯಲ್ಲಿ ತಾಯಿಯಂದ್ರೆ ಕೇಳ್ರಿ ನನ್ನ ಮಾತು, ದಯವಿಟ್ಟು ಬೇಗ ಮುಗಿಸ್ತೀನಿ. ಸಂಘಟನೆಗೂ ನಾನು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ಬರೆದ್ರು ಮನುಸ್ಮೃತಿಯ 9ನೇ ಅಧ್ಯಾಯದಿಂದ. ಓದ್ರಿ ನಮ್ಮ ಯುವಕ ಬಂಧುಗಳೇ, ನಾವು ಎಷ್ಟೆಲ್ಲ ಓದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣದ ಹಕ್ಕಿನಿಂದ ಒಂದು ತಲೆಮಾರು ಮಾತ್ರ ಓದಿದೆವು. 2ನೇ ತಲೆಮಾರಿ ಬರೋದ್ರಲ್ಲಿ ನಮ್ಮ ಕೈಯಿಂದ ನೌಕರಿ ಕಿತ್ಕೊಂಡ್ರು, ರಿಸರ್ವೇಶನ್ ಕಿತ್ಕೊಂಡ್ರು, ಶಿಕ್ಷಣ ಕಿತ್ಕೊಂಡ್ರು, ಎಲ್ಲ ಕಿತ್ಕೊಂಡ್ರು. ಮತ್ತೆ ನಮ್ಮನ್ನ ಮನುವಾದಿಗಳು ಹೆಂಗಿಡಬೇಕು ಅಂತ ಇಡ್ಲಿಕ್ಕೆ ಬಂದರು. ಇವತ್ತಿನ ದಿನ ಏನ್ ಬರೆದ್ರು ಮನುಸ್ಮೃತಿಯಲ್ಲಿ 9ನೇ ಅಧ್ಯಾಯ ಅವ್ರು ಬರೆದ್ರು, ಸ್ತ್ರೀ ನ ಸ್ವಾತಂತ್ರ್ಯ ಅರ್ಹತಿ. ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ. ಏನು? ಯಾರು ಹೆಣ್ಣು ಅಂದ್ರ? ಹೆಣ್ಣು ಅಂತ ಹೇಳಿದ್ರೆ ನಮೋ ನಮೋ ಮಹಾದೇವಿ, ನಿನಗಿಂತಲೂ ಜ್ಞಾನಿಗಳು ಉಂಟೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರ. ಆದ್ರೆ ಈ ಮನುವಾದಿಗಳು, ಈ ಗೋಳ್ವಾಳ್ಕರ್, ಈ ಮೋಹನ್ ಭಾಗವತ್, ಈ RSS ಮನುಸ್ಮೃತಿಯಲ್ಲಿ ಏನ್ ಹೇಳ್ತದೆ? ಸ್ತ್ರೀ ಜನ್ಮ ಜಾತೆ ಚಂಚಲೆ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಸ್ತ್ರೀ ಚಂಚಲೆ ಮಾತ್ರ ಅಲ್ಲ, ನಾವೆಲ್ಲರೂ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀವಿ. ನಮ್ಗೆ 2 ತಾಯಿಯಂದಿರಿದಾರ. ಒಬ್ಬ ತಾಯಿ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ನಮ್ಗೆ 1000 ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದ್ದಾಳ. ಆ ತಾಯಿ ಋಣ ನಮ್ಗೆ ತೀರ್ಸ್ಲಿಕ್ಕಾಗೋದಿಲ್ಲ. ಅಂಥ ತಾಯಿಯನ್ನ ಈ ಮನುವಾದಿಗಳು ಮನುಸ್ಮೃತಿಯಲ್ಲಿ ಏನಂತ ಬರೀತಾರ? ಸ್ತ್ರೀ ಜನ್ಮ ಜಾತೆ ವ್ಯಭಿಚಾರಿ ಅಂತ ಬರೀತಾರೆ. ಹೇಳ್ರಿ ಬಂಧುಗಳೇ, ತಾಯಿಯನ್ನ, ಹೆಣ್ಣು ಮಗಳನ್ನ ವ್ಯಭಿಚಾರಿ ಅಂತ ಕರೆದಂತ ಮನುಸ್ಮೃತಿ ಗ್ರಂಥ, ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ RSS, ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ BJP, ಇವರನ್ನ ನೀವು ಒಪ್ತೀರಾ? ಒಪ್ಲಿಕ್ಕಾಗ್ತಿಲ್ಲ ಇವರನ್ನ. ಹಾಗಿದ್ರ ಅವರನ್ನ ನಮ್ಮ ನೆಲದಿಂದಲೇ ಅವರ ತತ್ವವನ್ನ ಕಿತ್ತು ಬೀಸಾಡಬೇಕಾಗ್ತದೆ. ನೆನ್ಪಿಟ್ಕೊಳ್ರಿ, 3% ಜನ, 2% ಜನ ಕಳ್ಳ ಕಾಂಪೊನೆಂಟ್ಗಳ ಜೊತೆಗೆ ಸೇರಿ ಹೆಣ್ಣು ಮಕ್ಕಳನ್ನ ಮನುಸ್ಮೃತಿಯಲ್ಲಿ ವ್ಯಭಿಚಾರಿ ಅಂತ ಕರೆದು, ಶೂದ್ರರನ್ನ ಯಾವುದೇ ಆಸ್ತಿ ಇರಬಾರ್ದು, ಶಿಕ್ಷಣವಿರಬಾರ್ದು ಅದನ್ನು ಬರೆದು, ಅಸ್ಪೃಶ್ಯರನ್ನ, ದಲಿತರನ್ನ ವರ್ಣ ವ್ಯವಸ್ಥೆಯಲ್ಲಿ ಜಾಗವೇ ಕೊಡಲಾರ್ದೇನೆ ಹುಡುಗರ ರೀತಿಯಲ್ಲಿ ಮಾರ್ಪಡಿಸಿದಂತಹ ಈ ಭ್ರಮಣಶಾಹಿ, ಈ ಪುರೋಹಿತಶಾಹಿ, ಈ RSS, ಈ ಮೋಹನ್ ಭಾಗವತ್ ಕಥೆ ಹೇಳ್ತಾರಲ್ಲ, ಇದು ಈ ದೇಶದಲ್ಲಿ ಇವ್ರ ಸಿದ್ಧಾಂತ ಇರ್ಲಿ ಬಿಡಬೇಕಾ ಬಂಧುಗಳೇ? ಇರ್ಲಿ ಬಿಡ್ಬೇಕಾ? ಇಲ್ಲ, ಹೌದಲ್ಲ? ಕೊನೆ ಮಾತು, ಹೆಚ್ಚು ಮಾತಾಡೋದಿಲ್ಲ. 2-3 ಮಾತು ನಿಮಗೆ ಹೇಳಿ ಇಷ್ಟಪಡ್ತೀನಿ ಬಂಧುಗಳೇ. ಅವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಒಪ್ಪದಿಲ್ಲ ಅಂತ ಹೇಳಿದವರು ಇವತ್ತು ಅವರ ಗುರಿ ಒಂದೇ, 100 ವರ್ಷದಲ್ಲಿ ಗುರಿ ಒಂದೇ. ಅವರು ಮುಸ್ಲಿಮರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರ. ಕೆಲವು ಜನ ಇದ್ದಾರ, ಚಡ್ಡಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡುವಂಥವ್ರು, ಎಲ್ಲ MLCಗಳಾಗಿದ್ದಾರ, ಯಾರ್ಯಾರು ಬಾಯಿ ಬಂದಂಗೆಲ್ಲ ಮಾತಾಡ್ತಾರ. ಅವರಿಗೆ ಕೇಳ್ರಿ ನೀವು, ಏನಂತ ನಿಮ್ಮನ್ನ ಎಲ್ಲಿ ಇಟ್ಟಾರವರು, ನಿಮ್ಮ ಸ್ಥಾನ ಏನ್ ಕೊಟ್ಟಾರವರು ಅನ್ನೋದನ್ನ ಪ್ರಶ್ನೆ ಮಾಡ್ರಿ. ಅವರ ಗುರಿ ಒಂದೇ, ಏನು ಗೊತ್ತಾ? ಭಾರತ ದೇಶದ ದಲಿತ, ಶೂದ್ರ, ಹಿಂದುಳಿದ ಸಮುದಾಯ, ಮಹಿಳೆ, ಇವರು ಅವರ ಗುರಿ. ನೆನ್ಪಿಟ್ಕೊಳ್ರಿ, ಇವರು ಅವರು ಮುಸ್ಲಿಮರನ್ನ ಎತ್ತಿ ಕಟ್ತಾ ಇದ್ದಾರೆ ಅಷ್ಟೇ. ಆದರೆ ಪ್ರತಿಯೊಬ್ಬ BJPಯ MP, BJPಯ ಲೀಡರ್ ಅವರ ಮನೆಯೊಳಗ ಸೊಸೆ
ಅಳಿಯಾದ್ರೂ ಮುಸ್ಲಿಂ ಇದನ್ನ ಬಿಜೆಪಿ ಚಾಲೆಂಜ್ ಮಾಡ್ತೀವಿ ಹೇಳಿ ಅವರು ಜನತೆಯ ವಿರುದ್ಧ ಮುಸ್ಲಿಮರನ್ನ ಶತ್ರುಗಳಾಗಿದ್ದಾರಲ್ಲ. ಮುಸ್ಲಿಮರು ಯಾವತ್ತೂ ನಮ್ಮ ವೈರಿಗಳಲ್ಲ. ಭಾರತ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ಧ ಜೈನ ಲಿಂಗಾಯತ್ ನಾಸ್ತಿಕ್ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ. ಸತ್ಯತೆ ಹೇ ಈಶ್ವರ ಅಲ್ಲ ಅಲ್ಲ ಇದರ ಬೇಡ ಯಾರಿಗೂ ತಿಳಿದಿಲ್ಲ. ನಿರಾಕಾಸೆ ಆಕಾರ ಹುವೆ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಂಬಿ ಕೆಹತೆ ತುಂಬಿ ಕೆಹತೆ ಮಾಡಬೇಡ್ರಿ ಮ್ಯಾಲಿನ ಶೀಲ. ದುರ್ಮನಿವಾರನ ಹೋಗ್ತಾರೆ ತೊಳೆಯಬೇಕ್ರಿ ಒಳಗಿನ ಮೈಲ. ಎಷ್ಟು ಚಂದ ಹೇಳಿದಾರ. ಹಿಂದೂ ಮುಸ್ಲಿಂ ನಾವು ಒಂದೇ ಇದೀವಿ. ಎಲ್ಲ ಮೋಹನ್ ಭಾಗವತ್ ತುಪ್ಪ ತಿಂದು ಬಂದು ನಮ್ಮ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರ ನಿಮ್ಮನ್ನ ಬಿಡಲ್ಲ ಅಂತ ಹೇಳಬೇಕಾಗ್ತದೆ. ನಾವು ಬಿಡದಿಲ್ಲ ಬಂಧುಗಳೇ. ಸೊ ನಾವೀಗ ನಿಜವಾಗಲೂ RSS ನ ಗುರಿ ಏನು ಅನ್ನೋದನ್ನ ನಾವು ನೋಡೋಣ. ಅವ್ರಿಗೆ ಹೇಳಿದ್ವಿ ನಾವು ಲಾಠಿ ಬಿಟ್ಟು ಮಾಡ್ರಪ್ಪ. ಅವ್ರು ಹೇಳ್ತಾರೆ ಲಾಠಿ ಬಿಡಲ್ಲ ಲಾಠಿ ಬಿಡಲ್ಲ. ಲಾಠಿ ಹಿಡ್ಕೊಂಡು ಈ ದೇಶದಲ್ಲಿ ಭಯೋತ್ಪಾದನೆಯ ಭಾವನೆಯನ್ನು ಉಂಟು ಮಾಡುವಂತ ಕೆಲಸ RSS ಮಾಡ್ತಾ ಇದೆ. ನಾವು ಕೋರ್ಟಿಗೆ ವಿನಂತಿ ಮಾಡ್ತೀವಿ, ಬಿಡಿಸಿದೆ ಅವರ ಕೈಯಿಂದ ಲಾಠಿ. ನಾಥುರಾಮ್ ಗೋಡ್ಸೆ ಮೊಟ್ಟ ಮೊದಲು ಮಹಾತ್ಮ ಗಾಂಧೀಜಿ ಅವರ ಎದೆಗೆ ಗುಂಡಿಡುವ ಮೂಲಕ ಮೊಟ್ಟ ಮೊದಲ ಭಯೋತ್ಪಾದಕ RSS ನ ಭಯೋತ್ಪಾದಕ ನಾಥುರಾಮ್ ಗೋಡ್ಸೆ. ಮಹಾತ್ಮ ಗಾಂಧಿ ಎದೆಗೆ ಗುಂಡಿಟ್ಟು ಅವರಿಗೆ ಮಹಾತ್ಮ ಗಾಂಧಿ ಶತ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು, ಭಾರತದ ಭಾವಿಕ ಪರಂಪರೆ ಶತ್ರು, ಭಾರತದ ದಲಿತ ದಮನಿತ ಶ್ರಮಿಕ ಜನ ಅವರ ಶತ್ರು. ನಮ್ಮ ಶ್ರಮವನ್ನ ಲೂಟಿ ಮಾಡಿ ಅದರಿಂದ ಬರುವಂತ ಲಾಭವನ್ನು ತಾವು ತಿನ್ನ ಸಲುವಾಗಿ ಇವತ್ತಿನ ದಿನ ಅವರು ಎಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಂಧುಗಳೇ. ಅವರು ಹೇಳ್ತಾ ಇದ್ದಾರ ಪೆನ್ನು ಕೊಡ್ಬೇಡ್ರಿ ವಿದ್ಯಾರ್ಥಿಗಳಿಗೆ, ತಲವಾರು ಕೊಡ್ರಿ, ತ್ರಿಶೂಲ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರ. ಅವ್ರಿಗೇನು ಏಕಲವ್ಯನ ಹೆಬ್ಬನ್ನು ತಗೊಂಡ್ರು ಹರ್ಷಕುಮಾರ್ ಕುಗ್ವೆ ನೀರಾನಂತವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಚಳವಳಿಗಳ ಕಾರಣದಿಂದ ಇವತ್ತು ಅಕ್ಷರ ಕಲ್ತಿದ್ದೀವಿ. ನಮ್ಮ ಹೆಬ್ಬನ್ನು ತಗೊಳ್ಬೇಕಂತ ಬಂಧುಗಳೇ. ಡೈರೆಕ್ಟ್ ಹೆಬ್ಬನ್ನು ತಗೊಳ್ಳಿಕ್ಕಾಗಲ್ಲ. ಅದಕ್ಕೆ ನಮ್ಮ ಮಕ್ಕಳ ಕೈ ಒಳಗ ಇವತ್ತವರು ತ್ರಿಶೂಲ ಕೊಡ್ಲಿಕ್ಕೆ ಶುರು ಮಾಡ್ಯಾರ, ಕತ್ತಿ ತಲವಾರು ಕೊಡ್ಲಿಕ್ಕೆ ಶುರು ಮಾಡಿದಾರ. ನೆನಪಿಟ್ಕೊಳ್ರಿ, ಇದನ್ನ ನೀವು ನೆನಪು ಹೋಗಿದ್ರ ಈ ದೇಶದೊಳಗ ಪುನಃ ಮನುಸ್ಮೃತಿ, ಪುನಃ ಗುಲಾಮಗಿರಿ, ಪುನಃ ನಮ್ಮನ್ನ ಅವರು ಬಾಯಿ ಮುಂದೆ ಒಂದು ಬಳಕೆ ಕಟ್ಟಿ ಹಿಂದುಗಡೆ ಒಂದು ಬಾಡಿಗೆ ಕಟ್ಟಿ ಕೈ ಒಳಗೆ ಕೋಲ್ ಕೊಟ್ಟು ಮತ್ತೆ ನಾವು ಊರು ಹೊರಗಿರುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರ. ಅಂತ ಸ್ಥಿತಿಯೇ ಇವತ್ತು ಆದ ಬಂಧುಗಳೇ. ನನ್ನ ಕೊನೆಯ ಮಾತು ಹೇಳೋದು ಅಂತಾದ್ರೆ 4 ದಿವಸದ ಹಿಂದೆ ನರೇಂದ್ರ ಮೋದಿ 4 ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಗೊಂಡು ಬಂದಿದ್ದಾರ. ಆ ಕಾಯ್ದೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಘೋಷಣೆ ಮಾಡುವಂತ ಷಡ್ಯಂತ್ರ ಬಂಧುಗಳೇ. ನಾವು ನೀವು ಹೊಟ್ಟೆಗೆ ಅನ್ನ ಉಡ್ತಿದೀವಿ, ಚಿಕನ್ ಮಟನ್ ತಿಂತಿದೀವಿ, ನಮ್ಮ ಪಶುಗಳು ನಮ್ಮ ಇವುಗಳು ಸಹಿತ ಎಲ್ಲ ಪಾಲನೆ ಘೋಷಣೆ ಮಾಡೋರು ನಮ್ಮ ರೈತರು, ನಮ್ಮ ಕೃಷಿ ಕೂಲಿ ಕಾರ್ಮಿಕರು, ದಲಿತ ದಮನಿತ ಶ್ರಮಿಕ ಜೀವಿಗಳು. ಅವರು ಇವತ್ತಿನ ದಿನ ನಮ್ಮ ಅನ್ನ ಕಸ್ಕೊಳ್ಳೋ ಸಲುವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರ. ನೆನಪಿಟ್ಕೋಬೇಕು, ಅಂಕಿ ಸಂಖ್ಯೆಯ ಪ್ರಕಾರ ಪ್ರತಿ ದಿನ ನಮಗೆ ಅನ್ನ ಕೊಡುವಂತ ರೈತರು, ಕೃಷಿ ಕೂಲಿ ಕಾರ್ಮಿಕರು ಪ್ರತಿ ದಿನ 31 ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರ. 31 ಜನ. ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಇಲ್ಲ. ನಮ್ಮ ಭೂಮಿ ಕಸ್ಕೊಂಡು ಅದಾನಿ ಅಂಬಾನಿಗಳಿಗೆ ಕೊಟ್ಟಾರ. ಹರ್ಷಕುಮಾರ್ಗೂ ಗೊತ್ತು, ನಿಮಗೂ ಗೊತ್ತು. ಈ ಮೋಹನ್ ಭಾಗವತ್ ನರೇಂದ್ರ ಮೋದಿಯ ಮೂಲಕ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ. ಭಾರತ ದೇಶದ ಸರ್ಕಾರ RSS ನ ಸರ್ಕಾರ. ಮೋದಿ RSS ನ ಮಾತು ಕೇಳ್ತಾರೆ, ನೆನಪಿಟ್ಕೊಳ್ರಿ. ಸೊ ಮೋದಿ ಇವತ್ತಿನ ದಿನ ಅವ್ರ ಮಾತನ್ನ ಕೇಳಿಕೊಂಡು ದೇಶದ ಸಂಪತ್ತನ್ನ 40% ನಮ್ಮ ದೇಶದ ಆದಾಯ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಮತ್ತು ಗ್ರೂಪ್ ಆಫ್ ರಿಲಯನ್ಸ್ ಇವುಗಳಿಗೆ 40% ಆದಾಯ ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ರಿ. ನೀವು ಎಲ್ಲರೂ ಹೊಲ 1 ಎಕರೆ 5 ಎಕರೆ 10 ಎಕರೆ ಇದ್ರು ಅವನ್ನ ಕಿತ್ಕೊಂಡು ಅದಾನಿಗೆ ಕೊಡುವಂತ ಬಹಳ ದೊಡ್ಡ ಕೃಷಿ ಕಾಂಪೊನೇಟ್ ಕೃಷಿ ಮಾಡ್ತಾ ಇದ್ದಾರ. ನೆನಪಿಟ್ಕೊಳ್ರಿ ಬಂಧುಗಳೇ. ಇದನ್ನೆಲ್ಲ ನೆನಪಿಟ್ಕೊಳ್ತಾ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಕೊಟ್ಟಂತ ಈ ಘನವಾದ ಸಂವಿಧಾನವನ್ನ ಗಟ್ಟಿಗೊಳಿಸ್ತೀವಿ, ಸಂವಿಧಾನ ಉಳಿಸ್ಕೊಳ್ತೀವಿ, ರಕ್ತ ಕೊಡ್ತೀವಿ. ಆದ್ರೆ RSS ನ ಗುಲಾಮರೇ, ಈ ದೇಶಕ್ಕಾಗಿ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಾದ ಗುಲಾಮರೇ, ಎಂದು ನಿಮ್ಮ ಮಾತನ್ನ ನಾವು ಕೇಳಲ್ಲ ಅನ್ನೋ ಪ್ರತಿಕ್ರಿಯೆಯನ್ನ ನಾವಿವತ್ತು ಮಾಡಬೇಕಾಗ್ತದೆ. ನಿಜವಾದ ಭೀಮ ನಡಿಗೆ ನಿಮ್ಮದು ಬಂಧುಗಳೇ.
ಶಕ್ತಿಯನ್ನ ನಮ್ಮ ಹೃದಯಕ್ಕೆ ತಗೊಂಡು